ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನಮ್ಗೆ ಹೇಮಂತ್ ಸರ್ ಹಾಡಿದ್ದಾರೆ, ಗೋವಿಂದ ಸ್ವಾಮಿ ಅಂತ. ಆಟೋ ಚಾಲಕರು ಅವ್ರಿಗೋಸ್ಕರ ಅಂತ ಒಂದು ಮಾಡಿರುವಂತ ಸಾಂಗು. ಇದಕ್ಕೆ ನಮ್ಮ ಗುರುಗಳು ಬಿ ಮನೋಹರ್ ಸರ್ ಇದನ್ನ ಲಿರಿಕ್ಸ್ ಬರ್ದಿದ್ದಾರೆ. ಸೊ ಮೂರನೇ ಸಾಂಗ್ ನಾವಿದ್ರಲ್ಲಿ ಒಂದು ಕುಂತಿಕರ್ಣ ಅಂತ ಒಂದು ಪ್ರಸಂಗ ಬರುತ್ತೆ. ಇದೊಂದು ಬಿಟ್ ಸಾಂಗು. ಇದನ್ನ ನಾನು ಹಾಗೂ ವಂದನಾ ರಾಜೇಂದ್ರ ಅಂತ ಇಬ್ರು ಹಾಡಿದೀವಿ. ಅಂಡ್ ಇದರಲ್ಲಿ ನಾಲ್ಕನೇ ಸಾಂಗ್ ರಾಜೇಶ್ ಕೃಷ್ಣನ್ ಸರ್ ಹಾಡಿದ್ದಾರೆ. ಒಂದು ಫೈನಲ್ ಏನಂತಾರೆ ಕ್ಲೈಮ್ಯಾಕ್ಸ್ ಸಾಂಗ್, ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಅಂಡ್ ಕ್ಲೈಮ್ಯಾಕ್ಸ್ ಸಾಂಗ್ ರಾಜೇಶ್ ಸರ್ ಹಾಡಿದ್ದಾರೆ. ಸೊ ಒಂದು ಪ್ಯಾಕೇಜ್ ಇದೆ ಈ ಸಿನಿಮಾದಲ್ಲಿ. ಸೊ ನಮ್ಗೆ ಈ ಸಿನಿಮಾಕ್ಕೆ ಅವಕಾಶ ಕೊಟ್ಟಿರುವಂತ ನಮ್ಮ ಸತ್ಯ ಸರ್ಗೆ ಐ ಆಲ್ವೇಸ್ ಥ್ಯಾಂಕ್ ಯು ಸರ್, ಗಿವಿಂಗ್ ಮಿ ಒನ್ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಎಷ್ಟು ವರ್ಷ ಆಗಿತ್ತು ನಾನು ಸಿನಿಮಾದಲ್ಲಿ, ಒಂದು 3-4 ವರ್ಷ ಆಗಿತ್ತು ನಮ್ದು ಯಾವ್ದು ರಿಲೀಸ್ ಆಗಿದೆ. ಸೊ ಈ ವರ್ಷ ನಮ್ಗೆ 8ನೇ ತಾರೀಕು ನನ್ನ ಮದ್ವೆನೂ ಆಯ್ತು. ಈ ತರ ಜಾಕ್ ಪಾಟ್ ತರ ಆಗೋಯ್ತು ನನಗೆ ಈ ಮಂತು. ಒಂದ್ ಕಡೆ ಮದ್ವೆ ಅಂಡ್ ಇನ್ನೊಂದ್ ಕಡೆ ಎಕ್ಸ್ ಅಂಡ್ ವೈ ಮಿಕ್ಸ್ ಮಾಡಿ ತುಂಬಾ ಬ್ಯೂಟಿಫುಲ್ ಮೂಮೆಂಟ್, ಬ್ಯೂಟಿಫುಲ್ ಸಿನಿಮಾ. ಎಲ್ಲರೂ ನೋಡ್ಬೇಕು, ಆಶೀರ್ವಾದ ಮಾಡ್ಬೇಕು. 24ನೇ ತಾರೀಕು ನಾವೆಲ್ಲ ಬರ್ತಾ ಇದೀವಿ ಅಂಡ್ ಎಲ್ಲರೂ ಇದನ್ನ ಆಶೀರ್ವಾದ ಮಾಡ್ಬೇಕು, ನೋಡ್ಬೇಕು. ಪ್ರತಿಯೊಬ್ರು ಫ್ಯಾಮಿಲಿ ನೋಡುವಂತ ಸಿನಿಮಾ ಅಂಡ್ ಇದೇ ತರ ಫನ್ ಇರುವಂತ ಸಿನಿಮಾ ಅಂತ ನಾನು ಗರ್ವದಿಂದ ಹೇಳ್ತೀನಿ. ಅಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಗಿವಿಂಗ್ ಮಿ ಒನ್ ಬ್ಯೂಟಿಫುಲ್ ಆಪರ್ಚುನಿಟಿ. ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಈ ಹಳಬರಿಗೆ ಈ ಹೊಸ ರೀತಿಯಲ್ಲಿ ಬರೆಯಕ್ಕೆ ಬರಲ್ಲ, ಹೊಸ ಇದಕ್ಕೆ ಅಡ್ಜಸ್ಟ್ ಆಗಲ್ಲ ಅವರು ಅಂತ ಒಂದು ಮಾತಿದೆ. ಆದ್ರೆ ಸತ್ಯ ಅದನ್ನ ಸುಳ್ಳು ಮಾಡಿಸಿದ್ದಾರೆ. ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಲಿ ಹಾಡು ಬರ್ಸಿದ್ದಾರೆ. ಅವರ ಗೆಳೆಯ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈಲಿ ಬರ್ಸಿದ್ದಾರೆ. ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರ್ಸಿದಾಗ ನಾನು ಇನ್ನೂ ಹೆಂಗ್ ಆಗ್ತಾ ಹೋಗ್ತೀನಿ. ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ನಾವು ತಕ್ಷಣ ನಾವು ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡ್ಬೇಕಾಗುತ್ತೆ. ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇದೊಂದು ಅವಕಾಶ, ಇಂಥ ಒಂದು ಒಳ್ಳೆ ಅವಕಾಶ ನನಗೆ ಸತ್ಯ ಕೊಟ್ಟಿದ್ದಾರೆ. ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ, ಹೆಸರಿಗೆ ತಕ್ಕ ಯಾವಾಗ್ಲೂ ಹರ್ಷದಿಂದ ಇರುವಂತ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಚಿತ್ರ ಅಂತೂ ನಮ್ಗೆ ಎಲ್ಲೋ ಒಂದು ಚೂರು ಬೋರ್ ಆಗದ ರೀತಿಯಲ್ಲಿ ಚಿತ್ರಕಥೆ, ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲವೂ ಚೆನ್ನಾಗಿದೆ. ನನ್ಗೆ ಒಂದು ಒಳ್ಳೆ ಅನುಭವ. ಇದು ತುಂಬಾ ಖುಷಿಯಾಗಿದೆ. ಸತ್ಯ ಇದು ತುಂಬಾ ಯಶಸ್ವಿ ಆಗ್ಲಿ. ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ. ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧನಾಗಿದ್ದೇನೆ. ಯಾಕಂದ್ರೆ ಗೋವಿಂದ ಸ್ವಾಮಿ ಅನ್ನೋದು ಹೊಸ್ತೇನಲ್ಲ, ಬಹಳ ಹಿಂದೆ ನಾನು ಕೇಳಿದ್ರು. ಆದ್ರೆ ಇಲ್ಲಿ ಅದನ್ನ ನಾನು ಪಾಯಿಂಟ್ ಮಾಡಿದ್ದೆ. ಗೋವಿಂದ ಸ್ವಾಮಿ, ಸ್ವಾಮಿ ಅಂದ್ರೆ ದೇವರು ಅಂತ ಆಗತ್ತೆ, ಅಥವಾ ಪ್ರೇಕ್ಷಕರು ಅಂತ ಆಗತ್ತೆ. ಅವರೇ ನಮಗೆ ಸ್ವಾಮಿಗಳು, ಅವರನ್ನ ನಾವು ಗೆಲ್ಬೇಕು. ಗೋವಿಂದ ಸ್ವಾಮಿ, ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು. ಇದು ನಮ್ಮ ಉದ್ದೇಶ. ಹೀಗಾಗಿ ಎಕ್ಸ್ ಅಂಡ್ ವೈ ಚಿತ್ರ ಎಲ್ಲರಿಗೂ ತಲುಪಿ ನಾವೆಲ್ಲರೂ ಗೆಲ್ಲೋಣ ಅಂತ ನನ್ನ ಶುಭಾರೈಕೆ. ಸತ್ಯ ಅವ್ರ ಜೊತೆ ಕೆಲಸ ಮಾಡಿದ್ವಿ ಮೊದಲೆಲ್ಲ. ಅವ್ರ ಜೊತೆ ಕೆಲಸ ಮಾಡೋದು ಯಾವಾಗಲೂ ಬಹಳ ಖುಷಿಯ ಸಂಗತಿ, ಬಹಳ ಕಲೀಲಿಕ್ಕಿರುತ್ತೆ. ಮತ್ತೆ ತುಂಬಾ ಆತ್ಮೀಯವಾದ ಒಂದು, ನನಗಂತೂ ಸತ್ಯ ಅವರ ಆಫೀಸ್ ಇನ್ನೊಂದು ಮನೆ ತರ. ಅಷ್ಟು ಆತ್ಮೀಯತೆ ಮತ್ತೆ ಸ್ನೇಹದಿಂದ ಕೂಡಿರುವಂತ ವಾತಾವರಣದಲ್ಲಿ ಕೆಲಸ ಮಾಡ್ತಿರ್ತೀವಿ. ಕಥೆ ಡಿಸ್ಕಷನ್ ಹಂತದಿಂದಲೂ ನಾನು ಎಕ್ಸ್ ಅಂಡ್ ವೈ ಜೊತೆ ಇದೆ. ಬಟ್ ಈ ಪಾತ್ರ ನಾನ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಅವ್ರಿಗೂ ನನ್ನ ಕೈಲೇ ಮಾಡಿಸ್ಬೇಕು ಅಂತ ಇರ್ಲಿಲ್ಲ. ಬಟ್ ಈ ಪಾತ್ರ ಅಂತ ನಾನ್ ಮಾಡೋದು ಅಂತ ಆದ್ಮೇಲೆ ಅದಕ್ಕೆ ಬೇರೆನೆ ಒಂದು ಆಯಾಮ ಕೊಟ್ಟು ಈ ಚಿತ್ರದಲ್ಲಿ ನಾನು ಗುರ್ತೇ ಸಿಗದ ಹಾಗೆ ಮಾಡ್ಬಿಟ್ಟಿದ್ದಾರೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ ಶೂಟಿಂಗ್ ನಲ್ಲಿ ವೀಣಾನು ಆಕ್ಟ್ ಮಾಡಿದಾಳೆ ಇದರಲ್ಲಿ. ಸತ್ಯ ನಾವಿಬ್ರು ಪೇರ್ ಅಲ್ಲ ಇದರಲ್ಲಿ. ಹರಿಣಿ ಕಾಂಬಿನೇಷನ್ ನಮ್ಗೆ ಇದರಲ್ಲಿ. ವೀಣಾ ಅವತ್ತು ಶೂಟಿಂಗ್ ಸ್ವಲ್ಪ ತಡವಾಗಿ ಬಂದ್ಲು. ನಾನ್ ಮೇಕಪ್ ಎಲ್ಲ ನಿಂತಿದ್ದೆ, ಮೇಕಪ್ ಅಲ್ಲಿ ಮತ್ತೆ ಶಾರ್ಟ್ ಅಲ್ಲಿ ನಿಂತಿದ್ದೆ ನಾನು. ನನ್ ಪಕ್ಕ ಇದ್ದ ಸತ್ಯನಿಗೆ ಎಲ್ಲರಿಗೂ ಹಲೋ ಹೇಳಿದ್ಲು, ನನಗೇನು ಹೇಳ್ದೆ ಹೋದ್ಲು. ಇನ್ನೇನ್ ಮನೆಯಲ್ಲೇ ಸಿಗೋನ್ ಯಾಕೆ ಹೇಳ್ತಾಳೆ ಅನ್ಕೊಂಡು ಹೋದ್ರೆ ಅವಳು ಗುರ್ತೇ ಸಿಕ್ಕಿರ್ಲಿಲ್ಲ ನಾನು. ಸೊ ಅಷ್ಟ್ರ ಮಟ್ಟಿಗೆ
ಬೇರೆ ತರ ಕಾಣಿಸ್ತೀನಿ ಈ ಸಿನಿಮಾದಲ್ಲಿ. ಮತ್ತೆ ಕಥೆನೂ ಹಾಗೆ. ಸತ್ಯ ಅವರು ಕತೆ ಮಾಡಿದ್ರೆ ಕತೆಗೋಸ್ಕರ ಕತೆ ಅಥವಾ ಯಾವುದೋ ಒಂದು ತಿರುವಿಗಳಿಗಾಗಿ ಕತೆ ಇಂಥದ್ದಲ್ಲದೆ ಯಾವುದೋ ಒಂದು ಅಂಶವನ್ನ, ಅಂದ್ರೆ ನಮ್ಮ ಸುತ್ತಮುತ್ತಲಿನ ಮೌಲ್ಯಗಳನ್ನು ಇಂಥದ್ದೊಂದು ಗಾಢವಾದ ವ್ಯಾಲ್ಯೂ ಇಟ್ಕೊಂಡು ಕಥೆ ಮಾಡ್ತಾರೆ. ಅಂಥದನ್ನ ಇಲ್ಲೂ ನೀವು ಕಾಣಬಹುದು. ಆದ್ರೆ ಅದನ್ನ ಬಹಳ ಎಂಟರ್ಟೈನಿಂಗ್ ಆಗಿ ಹೇಳಿರೋದು ಒಂದು ದೊಡ್ಡ ಸವಾಲಾಗಿತ್ತು. ಅದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದರ ಚಿತ್ರಕಥೆ ಬಹಳ ಅದೊಂದು ಟೆಕ್ಸ್ಟ್ ಆಗ್ಬೋದು. ಅವರು ಪ್ರತಿಯೊಂದು ಸಿನಿಮಾನು ಹಾಗೆ ಇದೆ ಅಂತಲೇ ಹೇಳ್ಬೋದು. ಮ್ಯಾನ್ ಆಫ್ ದ ಮ್ಯಾಚ್ ಆ ಇಡೀ ಚಿತ್ರೀಕರಣ ಮಾಡಿದಾಗ ಯಾರಿಗೆ ಏನೂ ಅರ್ಥ ಆಗಿರ್ತಿರ್ಲಿಲ್ಲ, ಏನ್ ಮಾಡ್ತಿದ್ದಾರೆ, ಯಾವ ಶಾಟ್ ತಗೋತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ ಅಂತ. ಬಟ್ ಅದು ಸಾಮಾನ್ಯ ಪ್ರೇಕ್ಷಕರ ಅಲ್ಲದೆ ಸಿನಿಮಾವನ್ನ ಮಾಡೋರಿಗೆ ಅದೊಂದು ಟೆಕ್ಸ್ಟ್ ಆಯ್ತು. ಅದೇ ತರ ಈ ಸಿನಿಮಾ ಕೂಡ ಬಹಳ ಆ ಸಬ್ಜೆಕ್ಟ್ ಅನ್ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿದೆ. ತುಂಬಾ ಸಂಕೀರ್ಣವಾದ್ದು, ಆದ್ರೆ ಅಷ್ಟೇ ಎಂಟರ್ಟೈನಿಂಗ್ ಆಗಿ ಮಾಡಿರುವ ಒಂದು ಹೆಮ್ಮೆ ಅಥವಾ ಅದರ ಕ್ರೆಡಿಟ್ ಸತ್ಯ ಅವರದ್ದು. ಸೊ ಈ ಸಿನಿಮಾ ನಾವು ಯಾವಾಗ್ಲೂ ಕಂಟೆಂಟ್ ಸಿನಿಮಾ ಅಂತ ಇತ್ತೀಚೆಗೆ ಹೇಳ್ತಾ ಇದೀವಿ, ಮತ್ತೆ ಮಲಯಾಳಂ ಸಿನಿಮಾಗಳ ಜೊತೆ ಹೋಲಿಸ್ತಾ ಇದೀವಿ. ಇದೆಲ್ಲದರ ಜೊತೆಗೆ ನಮ್ ಸಿನಿಮಾಗೆ ಜನ ಬರ್ತಿಲ್ಲ, ನಮ್ ಸಿನಿಮಾಗಳು ಗಟ್ಟಿಯಾಗಿಲ್ಲ ಅಂತೆಲ್ಲ ಹೇಳುವ ಎಲ್ಲದಕ್ಕೂ ಉತ್ತರವಾಗಿ ಇದೊಂದು ಸಿನಿಮಾ ಇದೆ ಅಂತ ನನಗೆ. ಇನ್ನೊಂದು ಖುಷಿ ಆಗೋದೇನಂತಂದ್ರೆ ನಮ್ಮ ಇಡೀ ತಂಡ, ಲವಿತ್ ಆಗಿರ್ಬೋದು, ಹರ್ಷ ಅವರಾಗಿರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದ್ಭುತವಾಗಿ ಮೂಡಿ ಬಂದಿದೆ. ಹಂಗೆ ಇಲ್ಲಿ ತಾರೆಯರೆಲ್ಲ ಇದ್ದಾರೆ, ಬೃಂದ ಅವರಾಗಿರ್ಬೋದು, ಅಯ್ಯನ ಅವರಾಗಿರ್ಬೋದು, ಅಥರ್ವ ಅವರು, ಆಮೇಲೆ ನಮ್ಮ ಸುಂದರ್ ಸರ್ ಬಗ್ಗೆ ಇನ್ನೇನು ಹೇಳಂಗಿಲ್ಲ. ಅದರ ಸುಮಾರು ಜನ ಒಳ್ಳೊಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ, ಆಮೇಲೆ ದೊಡ್ಡಣ್ಣ ಸರ್ ಇದ್ದಾರೆ. ಈ ಪ್ರತಿಯೊಬ್ರು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಅದು ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ. ನಾನಂತೂ ಅದೇ ಹೇಳದ್ನಲ್ಲ, ಸ್ಕ್ರೀನ್ ಅಲ್ಲೇ ನೋಡಿಲ್ಲ. ಖಂಡಿತವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇಂಥ ಒಂದು ಎಳೆ ಕನ್ನಡದಲ್ಲಿ ಬಂದಿಲ್ಲ, ಅದಂತೂ ರಾಜಾರೋಷವಾಗಿ ಹೇಳ್ತೀನಿ. ನೀವು ಥಿಯೇಟ್ರಿಗೆ ಬಂದ್ರೆ ಒಂದು ವಿಶೇಷ, ಅದರಲ್ಲೂ ಆಂಬುಲೆನ್ಸ್ ನೋಡಿದ್ರೆ ಅವ್ನ ಕ್ರಿಯೇಟಿವಿಟಿನೇ ಅಂತದ್ದು. ಅವ್ನು ಏನೇ ಮಾಡಿದ್ರು ಅದಕ್ಕೆ ಒಂದು ಅರ್ಥಪೂರ್ಣವಾಗಿ ಅದಕ್ಕೊಂದು ಎಂಡು ಮತ್ತೆ ಸ್ಟಾರ್ಟ್ ತುಂಬಾ ಚೆನ್ನಾಗಿ ಕೊಡ್ತಾನೆ ನಮ್ಮ ಸತ್ಯ. ಈ ಸಿನಿಮಾದಲ್ಲೂ ಕೂಡ ಅದು ಅದ್ಭುತ ಮೂಡ್ ಬಂದಿದೆ. ಮಿಸ್ ಮಾಡ್ದಂಗೆ ಇದೇ 26ನೇ ತಾರೀಕು ನಿಮ್ ಮುಂದೆ ಬರ್ತಾ ಇದೀವಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ರಾಮರಿಗೆ ಹಿಂಗಿತ್ತು, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಎಕ್ಸೈಡ್ ಆಗಿರ್ಲಿ ಅಂತ ಹೇಳ್ತಾ, ಕನ್ನಡ ಚಿತ್ರರಂಗದಲ್ಲಿ ಎಲ್ಲರ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತೀನಿ. ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು. ಸಾರಿ ಮತ್ತೆ ಬಂದೆ. ಇನ್ನೊಂದು ವಿಷಯ ಹೇಳೋದು ಸತ್ಯ ಅವರು ಆಕ್ಟ್ ಮಾಡ್ತೀನಿ ಅಂತ ಅಂದಿದ್ದಾಗ ನಮ್ಗೇನು ಆಶ್ಚರ್ಯ ಆಗಿಲ್ಲ. ಬಿಕಾಸ್ ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ರಿಗೂ ಗೊತ್ತು. ಬಹಳ ಚೆನ್ನಾಗಿ ತುಂಬಾ ಕೆಲವೇ ನಿರ್ದೇಶಕರು ಹೀಗ್ ಮಾಡಿ ಅಂತ ಹೇಳ್ಕೊಡ್ಬಲ್ರು. ಅಂತವ್ರಲ್ಲಿ ಸತ್ಯ ಅವರೊಬ್ರು ತುಂಬಾನೇ ಒಳ್ಳೆ ಆಕ್ಟರು. ಸೊ ಅವ್ರು ಇದ್ರಲ್ಲಿ ಆಕ್ಟ್ ಮಾಡ್ತೀನಿ ಅಂದಾಗ ಏನು ಆಶ್ಚರ್ಯ ಆಗ್ಲಿಲ್ಲ ಅಥವಾ ದೊಡ್ಡ ವಿಚಾರ ಅಂತ ಅನ್ಸ್ಲಿಲ್ಲ. ಮತ್ತೆ ಬಹಳ ಚೆನ್ನಾಗಿ ಬೇರೆ ಇದ್ದಾರೆ. ಸೊ ಹೀರೋ ಆದ್ರು, ಹೀರೋ ಆದ್ರು. ಆದ್ರೆ ಅವರು ಆಕ್ಟ್ ಮಾಡ್ತಾ ಅವ್ರ ಜೊತೆ ಆಕ್ಟ್ ಮಾಡ್ತಾ ಭಯ ಶುರುವಾಗೋಯ್ತು ನನಗೆ. ಯಾವಾಗ್ಲೂ ಅವ್ರು ಡೈರೆಕ್ಟರ್ ಆಗೇ ಇರ್ತಾ ಇದ್ರು. ಕ್ಯಾಮ್ರಾ ಮುಂದೆ ಬಂದಾಗ್ಲೂ ಡೈರೆಕ್ಟರ್ ಆಗೇ ಇರ್ತಾ ಇದ್ರು. ನಾವುಗಳು ಆಕ್ಟ್ ಮಾಡ್ತಾ ಇದ್ರೆ ಅಬ್ಸರ್ವ್ ಮಾಡ್ತಿದ್ರೆ ಹೊರತು ಅವ್ರು ಆಕ್ಟೇ ಮಾಡ್ತಿರ್ಲಿಲ್ಲ. ನಾನೊಂದ್ 2 ಸರ್ತಿ ಸರ್ ನೀವ್ ಇನ್ನೊಂದು ಟೇಕ್ ಮಾಡಿದೀವಿ, ಸರಿಯಾಗಿ ಆಕ್ಟ್ ಮಾಡಿಲ್ಲ, ಏನ್ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡ್ತಿರ್ತೀವೋ ಅಂತ. ಸೊ ಹಂಗ ಅನ್ಸಿತ್ತು ನನ್ಗೆ ಅಲ್ಲಿ ಆಕ್ಟ್ ಮಾಡುವಾಗ. ಆದ್ರೆ ಮೊನ್ನೆ ಇದರ ಶೋ ನೋಡಿದಾಗ ನನ್ ಎಲ್ಲ ಅನುಮಾನಗಳು ಎಲ್ಲ ಯಾವುದಕ್ಕೂ ಅರ್ಥನೇ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆದ್ರೆ ಅವರೇ ನಿರ್ದೇಶಕರಾಗಿ, ಅವರೇ ಬರಹಗಾರರಾಗಿಯೂ ಅವ್ರ ಪಾತ್ರಕ್ಕೆ ಒಂದೇ ಒಂದು ಇಂಚು ಜಾಸ್ತಿ ಏನೂ ಮಾಡ್ಕೊಂಡಿಲ್ಲ. ಅವ್ರ ಕ್ಲೋಸ್ ಅಪ್ ಗಳಾಗ್ಲಿ, ಅವ್ರ ಮೇಕಪ್, ಹೇರ್ ಸ್ಟೈಲ್, ಪಾಪ ಯಾವತ್ತೂ ಸೆಟ್ ಅಲ್ಲೂ ಅದ್ರ ಬಗ್ಗೆ ಕೇರೆ ತಗೊಳ್ತಿರ್ಲಿಲ್ಲ. ಸರಿ, ತಲೆ ಬಾಚ್ಕೊಂಡ್ ನಿಂತಿರ್ತಿದ್ವಿ ನಾವೇನೆ. ಬಟ್ ಅಲ್ಲಿ ಪಾತ್ರ ಪೋಷಣೆಯಲ್ಲಿ ಕೂಡ ಎಷ್ಟು ಬೇಕೋ ಅಷ್ಟೇ ಹದದಲ್ಲಿ ಇಟ್ಕೊಂಡು ಅದನ್ನ ನಿಭಾಯಿಸ್ಕೊಂಡಿರೋದು ಬಹಳನೇ ಒಂಥರ ಆಬ್ಜೆಕ್ಟಿವ್ ಆಗಿ ನೋಡೋರು ಮಾತ್ರ ಸಾಧ್ಯ. ಅದು ಅದನ್ನ ಮಾಡಿದ್ದಾರೆ ಅನ್ಸುತ್ತೆ ಸತ್ಯ. ಸಾರಿ, ಹಂಗೆ ಗುರುಗಳು ವೀರ್ ಮನೋಹರ್ ಸರ್ ಮಾಡ್ಬಿಟ್ಟೆ, ಅರುಣಿ ಮೇಡಮ್, ಹಾಗೆ ನಮ್ಮ ಕೆಂಪರಾಜು ಸರ್ ಎಡಿಟರ್, ಅವರಿಗೂ ಕೂಡ ಥ್ಯಾಂಕ್ ಯು, ಬಂದಿದ್ದೀವಿ. ಥ್ಯಾಂಕ್ ಯು. ಅಂಡ್ ಪ್ರತಿಯೊಬ್ರು ಸೋ ನ್ಯಾಚುರಲ್, ಯಾವುದು ಸೂಡೋ ಇರ್ಲಿಲ್ಲ, ಪುಟ್ ಆನ್ ಇರ್ಲಿಲ್ಲ, ಏನೂ ಇರ್ಲಿಲ್ಲ. ಒಂಥರ ಇಟ್ ಇಸ್ ಸೋ ಆನೆಸ್ಟಿ, ಲಾಯಲ್ಟಿ, ಟ್ರೂತ್ಫುಲ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಕೂಡ ಈ ಸೆಟ್ ಅಲ್ಲಿ ಇತ್ತು. ಅಷ್ಟೇ ಆನೆಸ್ಟಿಯಿಂದ, ಅಷ್ಟೇ ಒಂದು ಸತ್ಯವನ್ನ ಇಟ್ಕೊಂಡು ಸತ್ಯ ಅವರು XNY ನ ನಮ್ಮೆಲ್ಲರ ಮುಂದೆ ತರ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ನನಗೆ ಬಹಳ ಬಹಳ ಖುಷಿ, ಹೆಮ್ಮೆ ಎಲ್ಲ ಅನಿಸ್ತಾ ಇದೆ. ದಯಮಾಡಿ ನಿಮ್ಮ ಪ್ರೋತ್ಸಾಹ, ಸಹಕಾರ ಹೀಗೆ ಇರಲಿ.
ಥ್ಯಾಂಕ್ ಯು ವೆರಿ ಮಚ್. ಸೊ ಈ ತರ ಎಲ್ಲ ಒಳ್ಳೆ ಟೀಮ್ ಇರೋದಕ್ಕೆ ಇನ್ನೇನು ದೀಪಕ್ ನಮ್ ಲವಿತ್ ಇದ್ದಾರೆ ಕ್ಯಾಮ್ರಾಮನ್. ಅಂದ್ರೆ ಇವಾಗ ಹೇಳ್ತಾ ಹೋದ್ರೆ ಎಲ್ಲಾರು 15 ವರ್ಷದಿಂದ ನನ್ ಜೊತೆಗೆ ಇರೋರು. ಸೊ ಇಡೀ ಸತ್ಯ ಪಿಕ್ಚರ್ ಇನ್ನೂ ಒಂದಷ್ಟು ಜನ ಬಂದಿಲ್ಲ, ಮಂಜೇಶ್ ಎಲ್ಲ ಬಂದಿದ್ದಾರೆ ಇವಾಗ ಗೊತ್ತಿಲ್ಲ. ಆಮೇಲೆ ಇವಾಗ ಟ್ರೈಲರ್ ಟೀಸರ್ ಎಲ್ಲ ಏನ್ ನೋಡಿದ್ರೆ ಅದು ಗೌತಮ್ ಮತ್ತೆ ಜಿತೇಂದ್ರ ಅಂತ ಕಟ್ ಮಾಡಿರೋದು, BFX ಮಾಡಿರೋದು ಅಭಿ ಅಂತ. ಸೊ ಒಂದ್ ಒಳ್ಳೆ ಟೀಮು. ಈ ತರ ಟೀಮ್ ಇದ್ದಾಗ ನೀವು ನಿರ್ಮಾಣನಾದ್ರೂ ಮಾಡ್ಬೋದು, ನಿರ್ದೇಶನನಾದ್ರೂ ಮಾಡ್ಬೋದು, ಆಕ್ಟಿಂಗ್ ಆದ್ರೂ ಮಾಡ್ಬೋದು, ಸುಮ್ಮನೆನಾದ್ರೂ ಕೂತಿರ್ಬೋದು. ಸುಮ್ಮನೆ ಕೂತ್ರು ಯಾರು ಬೈಯಲ್ಲ, ಸುಮ್ಮನೆ ಮಾತಾಡ್ಕೊಂಡು ಕೂತಿರೋಣ ಅನ್ನೋ ತರ ಟೀಮು. ಎಲ್ಲರಿಗಿಂತ ಒಂದ್ ದೊಡ್ಡ ಥ್ಯಾಂಕ್ಸ್ ಬೃಂದಾಚಾರ್ಯ ಅವ್ರಿಗೆ ಹೇಳಲೇಬೇಕು. ಅಂದ್ರೆ ನಂಗೆ ಎಷ್ಟೊಂದ್ ಜನ ಫೋನ್ ಮಾಡಿದ್ರು, ಏನು ಬೃಂದಾಚಾರ್ಯ ಅವರು ಪಬ್ಲಿಸಿಟಿ ನೆಗ್ಲು ಮೇಲೆ ಹಾಕೊಂಡು ಓಡಾಡ್ತಾ ಇದ್ರಲ್ಲ ಗುರು, ಏನ್ ಅಷ್ಟೊಂದು ಮಾಡ್ತಾ ಇದಾರೆ ಅಂತ. ಇವತ್ತು ಅಷ್ಟೇ ಸರ್, ನಾನೇ ಆಂಕರ್ ಮಾಡ್ತೀನಿ, ಯಾರು ಕಳಿಸ್ಬೇಡಿ, ನಾನ್ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ನಾನ್ ಎಲ್ಲರ ಹತ್ರನು ಮಾತಾಡ್ತೀನಿ ಅಂತ. ಈ ತರ ಒಬ್ಬ ಆರ್ಟಿಸ್ಟ್ ಅಂದ್ರೆ ಬರೀ ಆಕ್ಟ್ ಮಾಡಿದ್ರೆ ಸಾಕು ಅನ್ನೋದಲ್ಲ, ಸಿನಿಮಾನ ಅದನ್ನ ದಡಕ್ಕೆ ಸೇರ್ಸೋ ತನಕ 100% ಸೋಲ್ಫುಲ್ ಆಗಿ ಎಫರ್ಟ್ ಹಾಕೋದಿದೆಯಲ್ಲ, ಅದು ನಿಜವಾಗ್ಲೂ ದೊಡ್ಡ ವಿಷಯ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಈ ಸಿನಿಮಾ ಹೆಸರಿಗೆ ಸತ್ಯ ಪಿಕ್ಚರ್ಸ್ ಅಂತ ಇರ್ಬೋದು, ಬಟ್ ಖಂಡಿತ ನಾನು ನಿರ್ಮಾಪಕ ಅಲ್ಲ, ಅಷ್ಟೆಲ್ಲರೂ ನನ್ನ ಹತ್ರ ಖಂಡಿತ ಇಲ್ಲ. ಪ್ರೊಡಕ್ಷನ್ ಹೌಸ್ ಹೆಸರಿಟ್ಟಿದ್ದಾರೆ ಅಂತ ಹಾಕಿದ್ದಾರೆ. ಆ ಕಡೆ ಕೂತಿರೋರಲ್ಲೇ ತುಂಬಾ ಜನ ನಿರ್ಮಾಪಕರುಗಳಿದ್ದಾರೆ. ಅದು ಹೆಸರು ಹೇಳ್ತಾ ಹೋದ್ರೆ ಒಂದು ಸಂಜೆ 9 ಗಂಟೆ, ರಾತ್ರಿ 9 ಗಂಟೆ ಆಗ್ಬಿಡತ್ತೆ. ಅಂದ್ರೆ ಯಾತಿಕ ಮಾತು ಹೇಳ್ತೀನಿ ಅಂದ್ರೆ, ಈಗ ಆರ್ಟಿಸ್ಟ್ ಗಳಿರ್ಬೋದು, ಅವ್ರು ಏನೋ ರೆಮ್ಯುನರೇಷನ್ ಇರುತ್ತೆ, ಅದ್ರಲ್ಲಿ ಬಿಟ್ಬಿಟ್ಟು ಸಿನಿಮಾಗಳು ಮಾಡಿರ್ತಾರೆ. ಬನ್ನಿ ಸರ್ ಒಳ್ಳೆ ಕತೆ ಸಿನಿಮಾ ಮಾಡೋಣ ಅಂತ. ಟೆಕ್ನಿಷಿಯನ್ಸ್ ಗಳಿರ್ಬೋದು, ಬಿಡೋ ಸತ್ಯ ಒಳ್ಳೆ ಸಬ್ಜೆಕ್ಟ್ ಮಾಡೋಣ, ಎಲ್ಲ ಸೇರ್ಕೊಂಡು ಮಾಡೋಣ ಅಂತ. ಇನ್ಕ್ಲೂಡಿಂಗ್ ಕ್ಯಾಮ್ರಾದವ್ರಾಗ್ಲಿ, ಪ್ರೊಡಕ್ಷನ್ ಅವ್ರಾಗ್ಲಿ, ಮೇಕಪ್ ಅವ್ರಾಗ್ಲಿ, ಎಲ್ಲಾರು ನನ್ ಜೊತೆ ಸೇರ್ಕೊಂಡು ಮಾಡಿದ್ದಾರೆ. ಹಾಗೆ ಮೀಡಿಯಾದವರು ಮೊನ್ನೆ ಒಬ್ರು ಸಿಕ್ಕಾಗ ಹೇಳಿದ್ರು, ನಿಮ್ ಸಿನಿಮಾ ಪ್ರಚಾರ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತ. ನಿಜವಾಗ್ಲೂ ಇವತ್ತು ಏನೇನೋ ಇದೆಯಲ್ಲ ಅಂದ್ರೆ ಪ್ರಮೋಷನ್ ಗೆ ಇದ್ಕೊಡ್ಬೇಕು ಅಂತ, ಅದೇನು ಇಲ್ಲದೆ ರಿಕ್ವೆಸ್ಟ್ ಮೇಲ್ಗಡೆನೆ ಹೋಗ್ತಾ ಇದೆ. ಆಮೇಲೆ ಬೃಂದವ್ರ ಎಫರ್ಟ್ ಮೇಲೆ ಹೋಗ್ತಾ ಇದೆ. ನೀವು ಈ ಸಿನಿಮಾ ನಿರ್ಮಾಪಕರೇ ಆಗಿರೋದ್ರಿಂದ ಈ ಸಿನಿಮಾನ ಜಾಸ್ತಿ ಜನಕ್ಕೆ ತಲುಪಿಸಬೇಕಾಗಿರೋ ಜವಾಬ್ದಾರಿ ನಿಮ್ ಮೇಲೂ ಇದೆ, ಮೀಡಿಯಾದವ್ರ ಮೇಲೂ. ಸೊ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಬಂದಿದ್ದಕ್ಕೆ. ಎಕ್ಸಾಮ್ ಬೈ ಮೋಸ್ಟ್ಲಿ ಒಂದು ಶೋ ಹಾಕ್ತಿವಿ ಓನ್ಲಿ ಫಾರ್ ಮೀಡಿಯಾ, ಬೇರೆ ಯಾರು ಇಲ್ಲ, ಬರೀ ಮೀಡಿಯಾದವ್ರಿಗೇನೆ ಒಂದು ಶೋ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀವಿ. ಆಮೇಲೆ ನಮ್ದೇ ಡಿಸ್ಟ್ರಿಬ್ಯೂಷನ್ ಜಗದೀಶ್ ರೆಡ್ಡಿ ಸರ್ ಇದ್ದಾರೆ. ಅವರು ಒಂದು 25 ವರ್ಷದಿಂದ ಇಂಡಸ್ಟ್ರಿ ಇರುವಂತ ವ್ಯಕ್ತಿ, ಸಿಕ್ಕಾಪಟ್ಟೆ ಕೆಲಸ ಮಾಡುವಂತ ವ್ಯಕ್ತಿ ಅವರಿದ್ದಾರೆ. ಮತ್ತಿನ್ಯಾರ್ದಾದ್ರೆ ಹೆಸರು ವಾಲ್ನಟ್ ಮಹೇಶ್, ನಾಗೇಂದ್ರ, ಸಣ್ಣ ಥ್ಯಾಂಕ್ ಯು. ಬೃಂದಾವನ ಪರಿಚಯ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇನ್ಯಾರ್ದಾದ್ರೆ ಹೆಸರು ಮರ್ತಿದ್ರೆ ಟೈಮ್ ಇಲ್ಲ ಅಂತ ಅನ್ಕೊಂಡು, ಯಾರು ಬೇಜಾರಾಗಲ್ಲ ನನ್ಗೆ ಗೊತ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಂದಿದ್ದಕ್ಕೆ. ನಿಮ್ಮಿಂದ ಆದಷ್ಟು ಸಪೋರ್ಟ್ ಸಿಗ್ಲಿ. ಎಕ್ಸಾಂಪಲ್ ನಿಜವಾಗ್ಲು ಕನ್ನಡಕ್ಕೆ ಒಂದು ಹೊಸ ತರ ಸಿನಿಮಾ ಆಗತ್ತೆ, ಕನ್ನಡ ಪ್ರೇಕ್ಷಕರು ಮತ್ತೆ ಥಿಯೇಟರ್ಗೆ ಬರೋ ತರ ಸಿನಿಮಾ ಆಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ಮಾಡಿದೀವಿ, ನಾವು ದುಡ್ಡು ಹಾಕಿದೀವಿ ಅಂತಲ್ಲ. ಸೋಲ್ಫುಲ್ ಆಗಿ ಮಾಡಿರೋ ಸಿನಿಮಾ, ಖುಷಿಯಾಗಿ ಮಾಡಿರೋ ಸಿನಿಮಾ, ಮಜವಾಗಿ ಮಾಡಿರೋ ಸಿನಿಮಾ, ನೋಡೋದು ಖುಷಿ ಸಿಗತ್ತೆ ಅಂತ. ಎಲ್ಲರೂ ಸಿನಿಮಾ ನೋಡಿ ಇನ್ನೊಬ್ರಿಗೆ ಹೇಳಿ. ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದು ಸಿನಿಮಾ ಟೀಮ್ ಅವ್ರು ಮಾಡಕ್ ಆಗದೇ ಇಲ್ಲ. ಸಿನಿಮಾ ಪ್ರಮೋಷನ್ ಅನ್ನೋದು ಆಡಿಯನ್ಸ್ ಮಾಡ್ಬೇಕು. ಅಂದ್ರೆ ಯಾರೋ ನೋಡ್ತೀರಾ, ನೋಡಿದ ತಕ್ಷಣ ಈ ಸಿನಿಮಾ ಚೆನ್ನಾಗಿದೆ ನೋಡ್ರಿ ಅನ್ಬೇಕು ಅಷ್ಟೇ ಬಿಟ್ರೆ. ಹಾಗೆ ನನಗೆ ರಾಮಾರಾಮರೇ ಹಾಗೆ ಆಗಿದ್ದು. ಸೊ ಈ ಸಿನಿಮಾ ಹಾಗೆ ಆಗತ್ತೆ ಅನ್ನೋ ನಂಬಿಕೆಯಲ್ಲಿದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.